ಡೆವಿಲ್ ದರ್ಶನ್ ವಿಡಿಯೋ ಪಬ್ಲಿಸಿಟಿ ಸ್ಟಂಟಾ? ನಟ ದರ್ಶನ್ಗೆ ನಿಜಕ್ಕೂ ಬೆನ್ನು ನೋವು ಇದೆಯಾ? ಡೆವಿಲ್ ಶೂಟಿಂಗ್ ವೇಳೆ ಬೆನ್ನು ನೋವಿನ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅದರ ಸತ್ಯಾಸತ್ಯತೆಗಳು ಏನು? ಡೆವಿಲ್ ದರ್ಶನ್ ವಿಡಿಯೋ ಪಬ್ಲಿಸಿಟಿಯ ಸ್ಟಂಟಾ? ನಟ ದರ್ಶನ್ಗೆ ನಿಜಕ್ಕೂ ಬೆನ್ನು ನೋವು ಇದೆಯಾ ಅಥವಾ ಸುಳ್ಳು ಹೇಳುತ್ತಿದ್ದಾರಾ? ಡೆವಿಲ್ ಶೂಟಿಂಗ್ ವೇಳೆ ಬೆನ್ನು ನೋವಿನ ವಿಡಿಯೋ ಒಂದು ವೈರಲ್ ಆಗಿದೆ. ಇದು ಡೆವಿಲ್ ಸಿನಿಮಾ ತಂಡದ ಪಬ್ಲಿಸಿಟಿ ಸ್ಟಂಟಾ? ಬೆನ್ನು ನೋವಿನ ಕಾರಣ ಫೈಟ್ ಸೀನ್ ಮಾಡಿರಲಿಲ್ವಾ? ಡೂಪ್ ಬಳಸಿ ಚಿತ್ರೀಕರಣ ಪೂರ್ಣಗೊಳಿಸಿದ್ರ ದರ್ಶನ್? ಡೆವಿಲ್ ದರ್ಶನ್ ವಿಡಿಯೋ ಪಬ್ಲಿಸಿಟಿ ಸ್ಟಂಟಾ ಎನ್ನುವಂತಹ ವಿಚಾರಗಳು. ನಟ ದರ್ಶನ್ಗೆ ನಿಜಕ್ಕೂ ಬೆನ್ನು ನೋವು ಇದೆಯಾ? ಸೊ ಆ ವಿಡಿಯೋ ನಿನ್ನೆಯಿಂದ ವೈರಲ್ ಆಗ್ತಾ ಇದೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಹಾಡಿನ ಚಿತ್ರೀಕರಣವೋ ಫೈಟ್ ಸೀನೋ ಇನ್ನೂ ಖಾತ್ರಿ ಅಲ್ಲ. ಬಟ್ ಒಂದು ಸೀನ್ನಲ್ಲಿ ಅವರಿಗೆ ವಿಪರೀತವಾದಂತಹ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ. ಎದ್ದು ನಿಲ್ಲೋದಕ್ಕೂ ಕೂಡ ಸಾಧ್ಯವಾಗದ ಸ್ಥಿತಿಗೆ ಅವರು ತಲುಪುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಷ್ಟು ಜನ ಮಲಗೋದಕ್ಕೊಂದು ಮೆತ್ತನೆಯ ಹಾಸಿಗೆ ತಂದು ಇಡ್ತಾರೆ. ಸೊ ಅದರ ಮೇಲೆ ರೆಸ್ಟ್ ರಿಲೀಫ್ ಹಾಸಿಗೆ ಮೇಲೆ ಎದ್ದು ನಿಲ್ಲೋದಕ್ಕೂ ಸಾಧ್ಯ ಆಗದ ಅದೇ ಸ್ಥಿತಿಯಲ್ಲಿ ಮಲಗಿರ್ತಾರೆ. ಸೊ ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಅವ್ರಿಗೆ ಬೆನ್ನು ನೋವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದ ಇರೋ ತರಹದ ಒಂದು ಸೀನ್ ಅದು. ಬೆನ್ನಿಗೆ ಕೈ ಹಿಡ್ಕೊಂಡು ಒಂದಷ್ಟು ಅಲ್ಲಿದ್ದವರು ಕೂಡ ಗಾಬರಿ ಆಗ್ತಾರೆ. ಸೊ ತಕ್ಷಣ ಅವರಿಗೆ ಒಂದು ಬೆಡ್ಡನ್ನು ತಂದುಕೊಡ್ಲಾಯಿತು. ಅದಾದ ನಂತರ ಅದರಲ್ಲಿ ಹಾಗೆ ಮಲ್ಕೋತಾರೆ, ಬೆನ್ನು ನೋವು ತಡ್ಕೊಳಕ್ಕಾಗ್ದಲೆ. ಸೊ ಆ ಒಂದು ವಿಡಿಯೋ ಈಗ ಯಾಕೆ ವೈರಲ್ ಆಗ್ತಾ ಇದೆ? ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಬೆನ್ನು ನೋವಿನ ಕಾರಣ ಹೇಳಿಕೊಂಡು ಜಾಮೀನು ಪಡೆದು ಹೊರಬಂದಿದ್ದ ನಟ ದರ್ಶನ್ ಈಗ ಮತ್ತೆ ಅದೇ ಬೆನ್ನು ನೋವನ್ನು ಮುನ್ನೆಲೆಗೆ ತಂದು ಮತ್ತೊಮ್ಮೆ ಜಾಮೀನು ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರಾ ಅನ್ನೋ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಇದು ಡೆವಿಲ್ ಸಿನಿಮಾ ತಂಡದ ಪಬ್ಲಿಸಿಟಿ ಸ್ಟಂಟಾ ಎನ್ನುವಂಥ ಅನುಮಾನಗಳು. ಬೆನ್ನು ನೋವಿನ ಕಾರಣ ಫೈಟ್ ಸೀನ್ ಮಾಡಿರಲಿಲ್ವಾ? ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಆಗ ಬೆನ್ನು ನೋವಿನ ಕಾರಣ ಹೇಳಿ ಮಧ್ಯಂತರ ಬೇಲನ್ನ ಪಡೆದುಕೊಂಡಿದ್ರು. ಈ ಅವಧಿಯಲ್ಲಿ ಆಸ್ಪತ್ರೆಯಲ್ಲೇ ಇದ್ದಂತಹ ನಟ ದರ್ಶನ್ಗೆ ಆಪರೇಷನ್ ಅಗತ್ಯವಿದೆ ಎಂದಿದ್ದ ವೈದ್ಯರು. ಆದರೆ ಸಂಪೂರ್ಣ ಜಾಮೀನು ಸಿಕ್ಕ ಬೆನ್ನಲ್ಲೇ ಡಿಸ್ಚಾರ್ಜ್. ಈವರೆಗೆ ನಟ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಬೇಲ್ ಬಳಿಕ ಹಾಯಾಗಿ ಸುತ್ತಾಡಿಕೊಂಡಿದ್ದ ನಟ ದರ್ಶನ್ ವಿದೇಶಕ್ಕೆ ಹೋಗಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದ ದರ್ಶನ್ ಈಗ ಇದ್ದಕ್ಕಿದ್ದಂತೆ ಡೆವಿಲ್ ತಂಡದಿಂದ ವಿಡಿಯೋ ರಿಲೀಸ್. ಬೆನ್ನು ನೋವಿನ ವಿಡಿಯೋ ಇನ್ನೊಂದು ನಾಟಕ ಇರಬಹುದಾ ಅನ್ನೋ ಸಂದೇಹ. ಬೆನ್ನು ನೋವಿನ ವಿಡಿಯೋ ಇದು ಪಬ್ಲಿಸಿಟಿ ಸ್ಟಂಟಾ ಎನ್ನುವಂಥ ಅನುಮಾನಗಳು ಶುರುವಾಗಿದೆ. ಇದನ್ನ ಹೇಗೆ ನಂಬೋದು ಅಂತಿದ್ದಾರೆ ಜನ. ಸೊ ಆ ಒಂದು ಸೀನು ಸಖತ್ ವೈರಲ್ ಆಗ್ತಾ ಇದ್ದು ಜನರ ನಡುವೆ ನಾನಾ ತರಹದ ಪ್ರಶ್ನೆಗಳು ಹುಟ್ಕೊಂಡಿದೆ. ಮತ್ತೊಮ್ಮೆ ಬೇಲ್ ಪಡೆಯೋದಕ್ಕೆ ಈ ತರಹದೊಂದು ಪ್ಲ್ಯಾನ್ ಈ ಹಿಂದೆ ಈ ವಿಡಿಯೋ ಮಾಡಿಟ್ಟುಕೊಂಡಿರಬಹುದು. ಅದನ್ನು ಈ ಸಂದರ್ಭದಲ್ಲಿ ವೈರಲ್ ಮಾಡೋದಕ್ಕೆ ಪ್ಲ್ಯಾನ್ ಆಗಿದೆಯಾ? ಎಲ್ಲೋ ಒಂದು ಕಡೆ ಮುಂದೆ ಬೇಲ್ ರದ್ದಾಗಬಹುದು ಎನ್ನುವಂಥ ಮುನ್ಸೂಚನೆ ಇದ್ಕೊಂಡೇ ಈ ಥರದೊಂದು ಸ್ಕ್ರಿಪ್ಟೆಡ್ ವಿಡಿಯೋವನ್ನು ಮಾಡಿಟ್ಕೊಂಡಿದ್ರ ಅನ್ನೋ ಅನುಮಾನಗಳು ಕೂಡ ಶುರುವಾಗಿರುವಂಥದ್ದು. ನಟ ದರ್ಶನ್ಗೆ ನಿಜಕ್ಕೂ ಬೆನ್ನು ನೋವಿದೆಯಾ? ಡೆವಿಲ್ ಶೂಟಿಂಗ್ ವೇಳೆ ಬೆನ್ನು ನೋವಿನ ವಿಡಿಯೋ ವೈರಲ್ ಆಗಿತ್ತು. ಇದು ಡೆವಿಲ್ ಸಿನಿಮಾ ತಂಡದ ಪಬ್ಲಿಸಿಟಿ ಸ್ಟಂಟಾ ಎನ್ನುವಂಥ ಅನುಮಾನ. ಬೆನ್ನು ನೋವಿನ ಕಾರಣ ಫೈಟ್ ಸೀನ್ ಮಾಡಿರಲಿಲ್ವಾ? ಡೂಪ್ ಬಳಸಿ ಚಿತ್ರೀಕರಣ ಪೂರ್ಣಗೊಳಿಸಿದ್ರ ದರ್ಶನ್? ಹಾಗಾದರೆ ಏನಿದು ಸತ್ಯತೆ? ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಆಗ ಬೆನ್ನು ನೋವಿನ ಕಾರಣ ಹೇಳಿ ಮಧ್ಯಂತರ ಬೇಲು. ಈ ಅವಧಿಯಲ್ಲಿ ಆಸ್ಪತ್ರೆಯಲ್ಲೇ ಇದ್ದ ನಟ ದರ್ಶನ್ಗೆ ಆಪರೇಷನ್ ಅಗತ್ಯವಿದೆ ಎಂದಿದ್ದ ವೈದ್ಯರು. ಸೊ ಆದರೆ ಸಂಪೂರ್ಣ ಜಾಮೀನು ಸಿಕ್ಕ ಬೆನ್ನಲ್ಲೇ ಡಿಸ್ಚಾರ್ಜ್. ಈವರೆಗೆ ನಟ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಬೇಲ್ ಬಳಿಕ ಹಾಯಾಗಿ ಸುತ್ತಾಡಿಕೊಂಡಿದ್ದ ನಟ ದರ್ಶನ್ ವಿದೇಶಕ್ಕೆ ಹೋಗಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಂತಹ ದರ್ಶನ್ ಈಗ ಇದ್ದಕ್ಕಿದ್ದಂತೆ ಡೆವಿಲ್ ತಂಡದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಬೆನ್ನು ನೋವಿನ ವಿಡಿಯೋ ಇನ್ನೊಂದು ನಾಟಕ ಇರಬಹುದಾ ಅನ್ನೋ ಸಂಶಯ. ಬೆನ್ನು ನೋವಿನ ವಿಡಿಯೋ ಇದು ಪಬ್ಲಿಸಿಟಿ ಸ್ಟಂಟಾ ಎನ್ನುವಂತಹದ್ದು. ಇದನ್ನು ಹೇಗೆ ನಂಬೋದು ಅಂತಿದ್ದಾರೆ ನೆಟ್ಟಿಗರು ಜೊತೆಗೆ ಜನ. ಅದರಲ್ಲೂ ಕೂಡ ಈ ವಿಡಿಯೋ ಮಾತ್ರ ಬಹಳಷ್ಟು ವೈರಲ್ ಆಗ್ತಾ ಇದೆ. ಸೊ
ದರ್ಶನ್ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ನಾನಾ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಇದು ನಾಟಕನಾ, ಮತ್ತೆ ದರ್ಶನ್ ಬೇಲ್ ಪಡೆಯೋದಕ್ಕೆ ಮಾಡ್ತಿರುವಂತಹ ಸ್ಕ್ರಿಪ್ಟೆಡ್ ಡ್ರಾಮಾನ? ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.